ಉಚ್ಚಾಟಿತ ಯತ್ನಾಳ್ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು ಪಾಡೆ ಬತ್ತಿವ್ರಿಗೆ. ನಾನೇನು ಹೇಳಿದ್ದೀನಿ, ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ. ಸ್ನೇಹಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿದ್ರು, ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಎಲ್ಲೆಲ್ಲೋ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳಿನಿ 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬೇಕಾದ್ರೆ ನಾವು ನೆನಪದ ನನಗೆ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿದ್ರು. ಮತ್ತು ವಿಜೇಂದ್ರ ಇಟ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ನಮ್ಮ ಯತ್ನಾಳ್ ಯಾಕೆ ಬೇಕಾಗಿತ್ತ? ಈ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯಾದ ಡಮಾರ. ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ನಾನೇನು ಹೇಳಿದ್ದೀನಿ, ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ. 2 ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಇವತ್ತಿನ ದಿವಸ. ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕುಡಿದ್ರೆ 25-30 ಸಲ. ಅವರೇ ಈ ಬಾರಿ ಹಾಕಂಗಿಲ್ಲ, ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಅವ್ರಿಗೆಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಅಂತ. ಸರ್, ಈಗ AI ತಂತ್ರಜ್ಞಾನ ಬಳಸ್ಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಅವರು ಹೊರಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮೊನ್ನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು. ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಯಾರು? ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರದ್ದು, ಇವರೇ ಸಹಿ ಮಾಡ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿದ್ರು, ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಎಲ್ಲೆಲ್ಲೋ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳಿನಿ, ನಾ ಹೇಳತ್ತಿಲ್ಲ ಮತ್ತೆ ಇದನ್ನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬೇಕಾದ್ರೆ ನಾವು ನೆನಪದ ನನಗೆ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿದ್ರು. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ಅನ್ನೋದು ನನಗೆ ಗೊತ್ತಿಲ್ಲ. ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರನ್ನ ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜೇಂದ್ರ ಇಟ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ನಮ್ಮ ಯತ್ನಾಳ್ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ್ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು ಪಾಡೆ ಬತ್ತಿವ್ರಿಗೆ. ಯತ್ನಾಳ್ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯಾದ ಡಮಾರ. ಮಾರ್ಜಿನ್ ಹೆಚ್ಚಾಗುತ್ತೆ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗೆ ಆಯಿತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಸರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಅವರು ಹೇಳಿದ್ರು ಬಿಜೆಪಿ RSS ವಿಶೇಷ ರೂಪ ಇದ್ದಂತೆ ನೋಡಿಕೊಳ್ಳಬೇಕು ಅಂತ. ಅದು ನೋಡಿ ಯಾವ ಅರ್ಥದಲ್ಲಿ ಹೇಳ್ತಾರೆ ಏನ್ರಿ. ಅನೇಕ ಸಲ ರಾಜಕೀಯವಾಗಿ ಟೀಕೆಗಳು ಆಗ್ತಿರ್ತಾವೆ. ನಮ್ಮೆಲ್ಲ ಮಾಡಿರ್ತಾರೆ, ನಾವು ಅವ್ರ ಮೇಲೆ ಮಾಡಿರ್ತೀವಿ. ಅದು ಏನದು ಇವರೆಲ್ಲ ಬರೀ ಬೆಂಕಿ ಹಚ್ತಾರೆ. ನಾವು ಹೇಳ್ತೀವಿ ಕಿಸ ಗಡ್ಡಿ ಡಬ್ಬಿ ಇಟ್ಕೊಂಡು ಕೊಟ್ಟಿರ್ತಾರೆ, ಎಲ್ಲೋದಲ್ಲಿ ಬೆಂಕಿ ಹಚ್ತಾರೆ ಏನ್ರಿ. ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದನ್ನೂ ಸತ್ಯ ಅದ ಏನ್ರಿ. ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಅಲ್ಲಿ ಇಂಡಿಯಾ ಗೇಟ್ನಾಗ ಹೋಗ್ರಿ ನೀವು. ಇಂಡಿಯಾ ಗೇಟ್ನಾಗ ಅಲ್ಲಿ ಯಾರ್ಯಾರು ಸ್ವತಂತ್ರ ಇದ್ರಾಗ ಪ್ರಾಣ ಕಳ್ಕೊಂಡ್ರೆ ಅವ್ರೆಲ್ಲರ ಹೆಸರುಗಳದಾವೆ. ಅದಾವೆ 100 ಜನ ಮುಸಲ್ಮಾನರು ಅದಾವೆ. ಒಬ್ಬರೊಬ್ಬರ ಹೆಸರು ಬೇಕಲ್ಲ BJP ಅವ್ರದ್ದು. ಇವ್ರು ಯಾರು ಪ್ರಾಣ ತಗೊಂಡಿದ್ದು ಸ್ವಾತಂತ್ರ್ಯ ಎಲ್ಲ ಬ್ರಿಟಿಷ್ ಏಜೆಂಟ್ ಆಗಿದ್ರು ಅವಾಗ. ಈಗ ಬಂದು ನಮಗೆ ರಾಷ್ಟ್ರೀಯತೆ, ದೇಶಾಭಿಮಾನ ಬಪ್ಪರ ಹೇಳೋದು ಹೇಳ್ತಾರಲ್ಲ ಹೇಳ್ರಿ. ಅದಕ್ಕೆ ಅವರು ಖರ್ಗೆ ಅವ್ರು ಯಾವ ರೀತಿಯಿಂದ ಅರ್ಥದಿಂದ ಹೇಳಿದ್ರೆ ಅದನ್ನ ಅರ್ಥ ಮಾಡ್ರೆ ಇವರು ವಿಷಯಕಾರಿ ಇದು ಮಾಡುವಂಥದ್ದು ಹಿಂಗೆ ಮಾಡ್ತಾರೆ. ಅದಕ್ಕೊಂದು ಹೇಳಿದಾರೆ ಅವ್ರಿಗೆ ಏನೋ ಅದು ಯಾವ ಅರ್ಥ ಹೇಳಿದಾರೆ. ಏನು ಹೊಡೆದ ಲಿಟ್ರಲ್ಲಿ ಹಾವು ಹೋಗೋದಿರ್ತದಲ್ಲ ಏನ್ರಿ. ವಿಷಕಾರಿ ಹಾವುಗಳು ಇದು ಮಾಡ್ಬೇಕಂದ್ರೆ ಅವ್ರಿಗೆ ಇವ್ರು ನಿರ್ಮೂಲನೆ ಮಾಡಿರಿ ಇವ್ರನ್ನ ಅಂತ ಅಂದಾಗ ಅದು ಹೊಡೆದು ಕೊಲ್ಲೋದು ಲಿಟ್ರಲಿ ಹೊಡೆದು ಕೊಲ್ಲೋದಂಗೆ ಏನದು ನಿಮಗೂ ಗೊತ್ತಿರ್ತದಲ್ಲ ಮೀಡಿಯಾವ್ರಿಗೆ. ಸುಮ್ಮನೆ ನೀವು ಅದಕ್ಕೆ ಬಣ್ಣ ಹಚ್ತೀರಿ. ನೋಡಿ, ಕಾನೂನಾತ್ಮಕವಾಗಿ ಏನು ಕಾನೂನಿದೆ, ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರು ಏನು ಮಾಡಿ ಅವ್ರಿಗೆ ನೋಡ್ರಪ್ಪ, ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ. ನಮಗೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದ್ರ ಮೇಲೆ ಕ್ರಮ ಆಗ್ತದೆ. ಸರ್, ಬೈ ಇಲೆಕ್ಷನ್ ನಿಮಗೆ ಮತ್ತು ಶಿವಾನಂದ ಪಾಟೀಲ್ರಿಗೆ ಮಧ್ಯೆ ಯತ್ನಾಳ್ ಹೇಳುವಂತ ಆಗಿತ್ತು ಸರ್. ಏನಾಗಿತ್ತು ರೀ? ಏನ್ರಿ? ಶಿವಾನಂದ ಪಾಟೀಲ್ ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ. ಯತ್ನಾಳ್ ಎಂ ಪಿ ಪಾಟೀಲ್ ನೀವು ಸ್ವಾಭಿಮಾನದ ವಿಚಾರ ಬಗ್ಗೆ ಮೊನ್ನೆ ಯತ್ನಾಳ್ ಅವ್ರಿಗೆ ಹೇಳಿದ್ರು. ತಪ್ಪು ಹೇಳಿನಾ? ಇಲ್ಲ, ನೀವು ತಪ್ಪು ಹೇಳಿಲ್ಲ. ಎಕ್ಸ್ಪೆಲ್ ಆದವರು
ಮತ್ತೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಅದೇ ಸರ್ ನೀವು ಅವ್ರಿಗೆ ಸುಮ್ಮನೆ ಡೈರೆಕ್ಟ್ ಬಿಜೆಪಿಗೆ ಹೋಗಿಲ್ಲ ಅಂತ ಕರ್ಕೊಡಿ ಒಳಗೆ ಅಂತೇಳಿ ಹೇಳಿ. ಅದಕ್ಕೆ ಅವ್ರು ಅವರು ಯಾಕೆ ವಿಜೇಂದ್ರ ನೇತೃತ್ವ ಚುನಾವಣಾ ಪದೇ ಹೇಳಿ ನಾ ಬದು ಮಾಡಕ್ ಹೋಗಲ್ಲ. ಯತ್ನಾಳ್ ಹೋದ್ರು ಕೂಡ ಗೆಲ್ಲಲ್ಲ ಮತ್ತೆ ಅವ್ರು ಹೇಳಿದ್ರು ಈಗ ಸ್ವಾಭಿಮಾನ ವಿಚಾರ ನಮ್ಗೆ ಹೇಳ್ತಾರೆ ಎಂ ಬಿ ಪಾಟೀಲ್ರು, ಶಿವಾನಂದ ಪಾಟೀಲ್ರು ಎಂ ಬಿ ಪಾಟೀಲ್ ವಿರುದ್ಧನೇ ಪ್ರಚಾರ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಾಭಿಮಾನದಿಂದ ಅವ್ರು ಹೋಗ್ಬಾರ್ದು. ಬಾಗೇವಾಡಿಗೂ ಅವ್ರು ಪ್ರಚಾರ ಮಾಡಬಾರ್ದು, ನೀವು ಪ್ರಚಾರ ಮಾಡಬಹುದು. ಯಾರು ಅಂದ್ರೆ ಬಬಲೇಶ್ವರದಲ್ಲಿ ಒಳಗೆ ಅವರು ಬಂದು ಪ್ರಚಾರ ಮಾಡ್ತಾರೆ ಶಿವಾನಂದ ಪಾಟೀಲ್ರು. ಅಂತ ಸೋಲಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ. ನೀವು ಅಲ್ಲಿ ಹೋಗಿ ಬಸವರಾಜ ಪ್ರಚಾರ ಮಾಡ್ತಾರೆ, ಅದಕ್ಕೆ ಸ್ವಾಭಿಮಾನದ ಎಂ ಬಿ ಪಾಟೀಲ್ರು ಬಾಗೇವಾಡಿಗೆ ಹೋಗಬಾರದು ಅಂಥದ್ದು ಯಾವುದು ಕೂಡ ಇಲ್ಲ. ಏನು ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಾಗ ಅದಾರ, ನಾವು ಕಾಂಗ್ರೆಸ್ನಾಗ ಅದೀವಿ. ಅವರು ಕಾಂಗ್ರೆಸ್ ಪ್ರಚಾರ ಮಾಡ್ತಾರೆ, ನಾವು ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ. ತಮ್ಮನ ಬಗ್ಗೆ ಬಂದು ಪ್ರಚಾರ ಎಲ್ಲ ಮಾಡ್ತಾರೆ ರಾತ್ರಿ. ಅದಾವ್ದು ಅವ್ರು ತಮ್ಮ ಬಿಜೆಪಿದಾಗ ಅದಾರ, ಅದಕ್ಕೆ ಏನಾಗದ 4 ಸಲ ದುಡ್ದಿರ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ, ಹಂಗೇನು ನಮಗೆ ಕಂಡು ಬಂದಿಲ್ಲ ಅಂತ. ಸುಮಾರು ವಿನಾಕಾರಣ ಏನು ಕಾರ್ಯಕ್ರಮ ಮಾಡಿದೆ ಈಗ ಯಾರು ಸರ್ ಇಲ್ಲಿ ಇವತ್ತು ಪವರ್ ಗ್ರಿಡ್ದಿಂದ ಅವರೆಲ್ಲ ಡೆಸ್ಕು ವಿಕಲಚೇತನರಿಗೆ ಅವ್ರಿಗೆ ಏನು ಬೇಕಾಗಿದ್ದಂಥ ಎಲ್ಲ ಸಲಕರಣೆಗಳನ್ನ, ಎಕ್ವಿಪ್ಮೆಂಟ್ಗಳನ್ನ, ಏನು ಅಂಗನವಾಡಿಯವ್ರಿಗೆ ನಿಮ್ಮ ಏನು ಡ್ರಿಂಕಿಂಗ್ ವಾಟರ್ ಪ್ಯೂರಿಫೈಯರನ್ನು, ಆಮೇಲೆ ಟೂರಿಸಮ್ ಇದರಿಂದ ದಿವಸ ಎಲ್ಲರಿಗೂ ಕೂಡ ಈ ಮೊಬೈಲ್ ಕ್ಯಾಂಟೀನನ್ನು, ಇದೆಲ್ಲನೂ ಕೂಡ ಮಹತ್ವದಲ್ಲ. ಅದನ್ನು ನಾವು ಭಾಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ನಾವು CEO ಪವರ್ ಗ್ರಿಡ್ನವರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಇವತ್ತು ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಧನ್ಯವಾದಗಳು. ನಾವು ಏನೋ ಸಲಹೆ ಕೊಡತ್ತಿದ್ರಿ, ಇದು ಅಂದರೆ ನಾವು BLD ಇಂದ ಅನುಕೂಲ ಮಾಡಿಕೊಡ್ತೀವಿ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ, ಅದೇ ರೀತಿ ಮಾಡಿ. ಅಲ್ಲ, ನಾನೇನು ಹೇಳಿದ್ದು, ಈಗ ಏನು ಕಾಂಪ್ಯೂಟರ್ಸ್ ಕೊಡ್ತಾ ಇದ್ದಾರಲ್ಲ, ಏನು ಮಾನದಂಡ ಸ್ಟ್ರಿಕ್ಟ್ ಮಾನದಂಡ ಎಲ್ಲ ಮಾಡಿರಿ ಅಂದರೆ ಎಲ್ಲನೂ ಕೂಡ ನೀಡಿ ಯಾರದಾರ ಫಲಾನುಭವಿಗಳು ಹೋಗಬೇಕು. ಅವರು ಒಂದು ಸರ್ಕಾರ ಗೈಡ್ಲೈನ್ಸ್ ಇರೋದು ಪ್ರಕಾರ ಕೊಡ್ತಾ ಇದ್ದಾರೆ. ನಾನು ಉದಾಹರಣೆ ಕೊಟ್ಟೆ ಅವಾಗ. ಈ ಮೆಡಿಕಲ್ ಸ್ಟೂಡೆಂಟ್ಸ್ ಭಾಳಷ್ಟು ಕಡೆ ಈ ಗೌರ್ಮೆಂಟ್ ಸೀಟ್ ಸಿಗ್ತವೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಾಗೂ ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗೂ ಕೂಡ ಗೌರ್ಮೆಂಟ್ ಸೀಟ್ಸು. ಅವಕ್ಕೂ ಕೂಡ ಪಾಪ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇರ್ತದೆ ಫೀಸ್. ನಾನು ಹೇಳಿದೆ ಮುದ್ದೆ ಬರ್ದೆ, ಅದೊಂದು ಉದಾಹರಣೆ ಕೊಟ್ಟೆ. ಅವಾಗ ಪಾಪ ತಂದೆ ತಿರ್ಕೊಂಡಿದ್ದ, ತಾಯಿ ಪಾಪ 4,000 ದುಡಿತಿದ್ಲು ಅವಳು. ನೀವೇ ಪೇಪರ್ನಾಗ ಹಾಕಿದ್ರೆ ಅವಾಗ ಆ 4,000 ಊಟ ಬಿಟ್ಟರು ಕೂಡ 4,000 ಕೊಟ್ಟರು ಕೂಡ 42,000 ರೂಪಾಯಿ ಆಯಿತು ವರ್ಷಕ್ಕೆ. ಫೀನೇ 1.5 ಲಕ್ಷ. ಹಾಸ್ಟೆಲು, ಮೆಸ್ಸು, ಬುಕ್ಸು, ಸ್ಟೆಥೋಸ್ಕೋಪು, ಆ್ಯಪ್ರೋನು ಎಲ್ಲ ಕುಡಿದ್ರೆ 2 ಲಕ್ಷ, 2.5 ಲಕ್ಷ ಬೇಕಾಗ್ತದೆ. ಅಥವಾ 2 ಲಕ್ಷ ಬೇಕಾಗ್ತದೆ, 1.5 ಲಕ್ಷ ಬೇಕಾಗುತ್ತೆ. 4,000ದಾಗ 2,000 ಹೊಟ್ಟಿಗೂ ಬೇಕಲ್ಲ ಪಾಪಕ್ಕೆ ಆ ತಾಯಿಗೆ. ಆಮೇಲೆ ಅದು ಹಿಂಗಾರು 24,000 ಏನು ಮಾಡ್ತಾರೆ ಅವರು? ಅಂಥವ್ರಿಗೆ ಈ ಫೆಸಿಲಿಟೀಸ್ ಹೋಗಲಿ. ನಾವೇನು ಪ್ರತಿ ವರ್ಷ ನಾನು ಹೆಲ್ಪ್ ಮಾಡ್ತೀನಿ, ಇರೆಸ್ಪೆಕ್ಟ್ ಆಫ್ ದಿಸ್. ನಾನು ಯಾರ್ಯಾರು ಗೌರ್ಮೆಂಟ್ ಮೆಡಿಕಲ್ ಸೀಟ್ಸು ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗ ಗೌರ್ಮೆಂಟ್ ಸೀಟ್ಸ್ ಯಾರು ಸಿಗ್ತಾರೆ, ಯಾರು ಬಡವರಿದ್ದಾರೆ, ಶ್ರೀಮಂತರಲ್ಲ, ಉದಾಹರಣೆ ಕೊಟ್ಟಿಲ್ಲ ಆ ಥರ. ಆಮೇಲೆ ಯಾರು ಭೂಮಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಅದು ತುಂಬ ಚಾದ ಅಂಗಡಿದಾಗ ಕೆಲಸ ಮಾಡ್ತಿದ್ದ ಇಂಥವ್ರಿಗೆಲ್ಲ ನೀವು ನೋಡಿದ್ದೀರಿ ಅದನ್ನೆಲ್ಲನೂ. ಅಂಥ ಫಲಾನುಭವಿಗಳಿಗೆ ಕೊಡ್ರಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಯಾರು ಗೌರ್ಮೆಂಟ್ ಸೀಟ್ ಸಿಗ್ತಿರ್ತದೆ ಬಡವರು ಇರ್ತಾರೆ, ಶ್ರೀಮಂತರಿಗೆಲ್ಲ. ಮತ್ತು